ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕೂಡ ಅವರು ಪೂಜೆ ಶ್ರೀಗಳಿಗೆ ಗೌರವ. ಎಷ್ಟು ಮಜಾದ ನಮ್ಮ ದೇಶದಾಗ. ಅದೇ ಲಕ್ಷ್ಮೀ ಗುಡಿ ಈ ಊರಾಗ, ಅದೇ ಲಕ್ಷ್ಮೀ ಗುಡಿ ಆ ಊರಾಗ. ಆದ್ರೆ ಅದು ದೊಡ್ಡ ಲಕ್ಷ್ಮಿ, ಇದು ಸಣ್ಣ ಲಕ್ಷ್ಮಿ. ಎಷ್ಟು ಮಜಾ ಮಾಡ್ಕೊಂಡೇವಿ, ಮಾಡೇವಿಲ್ಲ ಹೇಳಿ. ಎಷ್ಟು ವಿಚಿತ್ರ. ಅದು ದೊಡ್ಡ ಲಕ್ಷ್ಮಿ, ಇದು ಸಣ್ಣ ಲಕ್ಷ್ಮಿ. ಯಾಕೆ ಗುಡಿ ದೊಡ್ಡದದ, ದೊಡ್ಡ ಲಕ್ಷ್ಮಿ. ಗುಡಿ ಸಣ್ಣದದ, ಸಣ್ಣ ಲಕ್ಷ್ಮಿ. ಇವರು ಅಲ್ಲಿ ಹೋಗ್ತಾರ, ಅವ್ರು ಇಲ್ಲಿ ಬರೋದಿಲ್ಲ. ಯಾಕೆ ಲಕ್ಷ್ಮಿನೇ ಒಡೆದು ಯಾಡ್ ಮಾಡಿದರು. ನಾವೆಲ್ಲ ಹಂಗೆ ಮಾಡಕತ್ತೀವಿ. ಆ ವಿಠಲನೇ ಬೇರೆ, ಮನೆಯಾಗಿರುವ ವಿಠಲನೇ ಬೇರೆ. ಬಹಳ ವಿಚಿತ್ರ. ವಿಠಲ ಎಲ್ಲಿದ್ರು ವಿಠಲ, ಹೌದಲ್ಲ ಹೇಳಿ? ಎಲ್ಲಿದ್ರೇನು? ನಮ್ಮ ಮನೆ ಸೂರ್ಯ, ನಿಮ್ಮ ಮನೆ ಸೂರ್ಯ ಅಂತ ಎಲ್ಲರೇ ಅದಾರೇನು? ಸೂರ್ಯ ಸೂರ್ಯ ನಮ್ಮ ಕಿಟಕಿಯಿಂದ ಬಂದರೂ ಅದೇ ಸೂರ್ಯ, ನಿಮ್ಮ ಮನೆ ಕಿಟಕಿಯಿಂದ ಬಂದರೂ ಅದೇ ಸೂರ್ಯ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಮಾಧಾನ ಈ ಜಗತ್ತಿನಲ್ಲಿ ಹರಿಯುತ್ತದೆ. ಅದಕ್ಕಾಗಿ ಅಧ್ಯಾತ್ಮ ಅಂತ ಅನ್ನೋದು ಅತ್ಯಂತ ಅವಶ್ಯ. ಜಗತ್ತಿನಲ್ಲಿ ಸಮಾಧಾನ ಹರಿಯುವಾಗ ಅದನ್ನು ಬೆಳೆಸೋದಕ್ಕೆ, ಅದಕ್ಕೆ ಎಲ್ಲರೂ ಬಸವಣ್ಣವರು ಬಂದರು, ಶ್ರೇಷ್ಠ ಸಂತರು ಬಂದರು, ಮಹಾನುಭಾವಿಗಳು ಬಂದರು. ಎಲ್ಲರೂ ಏನು ಮಾಡಿದರು? ನಿಸ್ವಾರ್ಥ ದೇವರೇ ನಾ ಹೇಗೆ ಬಣ್ಣಿಸಲಿ, ಭಕ್ತಿ ಭಾವದ ಭೋರೋಗ ವೈದ್ಯನೇ ನಾ ಹೇಗೆ ಬಣ್ಣಿಸಲಿ, ನಿರ್ಮಲ ಮನಸ್ಸಿನ ನಿಸ್ವಾರ್ಥ ದೇವರೇ ನಾ ಹೇಗೆ ಬಣ್ಣಿಸಲಿ, ನಡೆದಾಡು ದೇವರ ಮರ್ಯಾದ ನಾ ಎಲ್ಲಿ ಹುಡುಕಲಿ.
ಅಜರಾಮರವು ನಿನ್ನ ಹೆಸರು ಉಳಿಸಿ ಬೆಳೆಸಿದೆ ನೀ ಜ್ಞಾನದ ಹಸಿರು ಆಧ್ಯಾತ್ಮಕ್ಕೆ ನೀನೆ ಉಸಿರು ಅಜರಾಮರವು ನಿನ್ನ ಹೆಸರು ಉಳಿಸಿ ಬೆಳೆಸಿದೆ ನೀ ಜ್ಞಾನದ ಹಸಿರು ಎಲ್ಲಿ ಹೋದೆಯ ಗುರುವೆ ಎಲ್ಲಿ ಹೋದೆಯ ಶ್ರೀ ಗುರು ಸಿದ್ದೇಶ್ವರ